ಬೆಟ್ಟದ ನೆಲ್ಲಿಕಾಯಿ ಕ್ಯಾಂಡಿ ಮಾಡ್ತಾ ಇದ್ದೀವಿ. ಇದನ್ನು ಫಸ್ಟು ಬೆಟ್ಟದ ನೆಲ್ಲಿಕಾಯಿನ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಹಬೆಯಲ್ಲಿ ಬೇಯಿಸ್ಕೋಬೇಕು. ಇದನ್ನು ಇಡ್ಲಿ ಕುಕ್ಕರಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡು ನಂತರ ಆಫ್ ಮಾಡಬೇಕು. ಆಫ್ ಮಾಡಿ ಇದನ್ನು ತೆಗೆದ್ಬಿಟ್ಟು ಬೆಟ್ಟದ ನೆಲ್ಲಿಕಾಯಿನ ಒಂದು ಬೌಲಿಗೆ ತಗೊಂಡು ಈಗ ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಬೆಂದಿದೆ. ಇದನ್ನು ಈಗ ಈ ಮಾರ್ಕ್ ಇರುತ್ತಲ್ಲ ಆ ಜಾಗಕ್ಕೆ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಪೀಸ್ ಮಾಡ್ಕೋಬೇಕು. ಈ ರೀತಿ ಬೆಟ್ಟದ ನೆಲ್ಲಿಕಾಯಿನೆಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರಲ್ಲಿರೋ ಬೀಜನೆಲ್ಲ ತೆಗಿಬೇಕು. ತೆಗೆದುಬಿಟ್ಟು ಇದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಇದಕ್ಕೀಗ ಸಕ್ಕರೆ ನಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೋಬೇಕು. ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ನೈಟ್ ಪೂರ ಈ ರೀತಿನೇ ಇಡಬೇಕು. ನಾನು ರಾತ್ರಿ ಇಡೀ ಸಕ್ಕರೆಯಲ್ಲಿ ನೆನೆಸಿರ್ತಕ್ಕಂತಹ ಬೆಟ್ಟದ ನೆಲ್ಲಿಕಾಯಿನ ಸಪ್ರೇಟ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ನೀರನ್ನು ನಾನು ಸಪ್ರೇಟ್ ಮಾಡಿದ್ದೀನಿ. ಈ ನೀರು ಜ್ಯೂಸ್ ಥರ ಕುಡಿಬೋದು. ಇದು ತುಂಬ ಹೆಲ್ದಿಯಾಗಿರುತ್ತೆ. ಸೊ ಇದನ್ನು ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್. ಸೊ ಇದಕ್ಕೆ ಲೆಮನ್ ಹಿಂಡ್ಕೊಂಡು ಒಂದು ಸ್ವಲ್ಪ ನೀರನ್ನು ಡೈಲ್ಯೂಟ್ ಮಾಡಿಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದು. ಸೊ ಈ ರೀತಿ ನಾವು ಸಪ್ರೇಟ್ ಮಾಡಿರ್ತಕ್ಕಂಥ ಬೆಟ್ಟದ ನೆಲ್ಲಿಕಾಯಿ ಪೀಸ್ಗೆ ನಾವು ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಪುಡಿ, ಈ ಥರ ಸಕ್ಕರೆ ಪುಡಿನ ಇದ್ರ ಮೇಲ್ಗಡೆ ಉದುರಿಸ್ಬೇಕು. ಸೊ ಉದುರಿಸ್ಬಿಟ್ಟು ಇದೆಲ್ಲ ಸಕ್ಕರೆ ಅಂಟ್ಕೊಂಡ್ಮೇಲೆ ಇದನ್ನು ನಾವು ಬಿಸಿಲಿಗೆ ಒಣಗೋಕ್ಕೆ ಇಡಬೇಕು. ಈಗ ರಾತ್ರಿ ಇಡೀ ನೆನೆಹಾಕಿದಂಥ ನೆಲ್ಲಿಕಾಯಿನ ನಾನು ಒಂದು ದಿನ ಪೂರ ಒಣಗಿಸಿದ್ದೀನಿ. ಸೊ ಇದು ಶುಗರ್ ಹಾಕಿರೋದ್ರಿಂದ ಈ ರೀತಿ ಇದೆ. ಇದಕ್ಕೇ ನಾನು ಸ್ವಲ್ಪ ಅರ್ಧ ಭಾಗ ತೆಗೆದಿಟ್ಕೊಂಡು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಇದನ್ನು 2 ಡೇಸ್ ಬಿಸಿಲಿಗೆ ಒಣಗಾಕಿದ್ದೆ. ಸೊ ಇದು ಸಾಲ್ಟೆಡ್, ಇದು ಶುಗರ್ದು. ಈಗ ನೆಲ್ಲಿಕಾಯಿ ಕ್ಯಾಂಡಿ ರೆಡಿ ಟು ಈಟ್. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಆಗಿರೋ ನೆಲ್ಲಿಕಾಯಿನ ನಾವು ಒಂದು ಗಾಜಿನ ಬಾಟಲಲ್ಲಿ ತುಂಬಿಟ್ಕೊಂಡ್ರೆ ಇದನ್ನ 1 ಮಂತ್ವರೆಗೂ ಏನೂ ಆಗಲ್ಲ, ಹಾಗೇ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.